ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ IBPS ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ 1000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಪೋಸ್ಟ್ ಗೆ ಯಾರ್ಯಾರು ಅಪ್ಲೈ ಮಾಡಬಹುದು, ಹೇಗೆ ಅಪ್ಲೈ ಮಾಡೋದು ಎಲ್ಲಾನು ಕೂಡ ಡೀಟೇಲ್ ಆಗಿ ಫುಲ್ ಡೀಟೇಲ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗಲೇ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ. ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಯಾರು ಮಿಸ್ ಮಾಡ್ಕೊಬೇಡಿ. ಓಕೆನಾ? ಸೊ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆನಾ? ಸೊ IBPS SO ರಿಕ್ರೂಟ್ಮೆಂಟ್ 2025 1007 ಪೋಸ್ಟ್ ಗಳು ಕರೆದಿದ್ದಾರೆ. ಸ್ಪೆಷಲಿಸ್ಟ್ ಆಫೀಸರ್ ಆಗಿ ಕರೆದಿದ್ದಾರೆ. ಓಕೆನಾ? ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ BE BTech ME MTech LLB MBA ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದು ಲಾಸ್ಟ್ ಡೇಟ್ ಬಂದು 21/7/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ? ಸೊ ಸ್ಯಾಲರಿ ಬಂದು ನಿಮಗೆ 50,000 ರೂಪಾಯಿಂದ ಹಿಡಿದು 85,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. IBPS ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದು ಏನಪ್ಪ ಪೋಸ್ಟ್, ಏನು ಎಲಿಜಿಬಿಲಿಟಿ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಿಮ್ಮ ರೋಲ್ ಒಂದು IT ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್, ಲಾ ಆಫೀಸರ್, HR, ರಾಜಭಾಷಾ ಅಧಿಕಾರಿ, ಈ ರೀತಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ 1007 ಪೋಸ್ಟ್ ಗಳು ಕರೆದಿದ್ದಾರೆ. ಸೊ ಲಾಸ್ಟ್ ಡೇಟ್ ಬಂದು 21 ಜುಲೈ. ಸೊ ಪೋಸ್ಟ್ ವೈಸ್ ಎಲಿಜಿಬಿಲಿಟಿ ಏನಿದೆ, ಎಕ್ಸಾಮ್ ಡೇಟ್ ಯಾವಾಗ, ಸಿಲೆಬಸ್ ಏನು, ಅಪ್ಲಿಕೇಶನ್ ಫೀಸ್ ಏನು, ಎಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. 50,000 ರೂಪಾಯಿಂದ ಹಿಡಿದು 85,000 ರೂಪಾಯಿ ಬೇಸಿಕ್ ಇರುತ್ತೆ, ಪ್ಲಸ್ ಅಲೋಯನ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ವೇಕೆನ್ಸಿ ನೋಡೋದಾದ್ರೆ IT ಆಫೀಸರ್ಗೆ 203 ವೇಕೆನ್ಸಿ ಇದೆ, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ 310, ರಾಜಭಾಷಾ ಅಧಿಕಾರಿಗೆ 78, ಲಾ ಆಫೀಸರ್ಗೆ 56, HR ಗೆ 10 ಇದೆ, ಮಾರ್ಕೆಟಿಂಗ್ ಆಫೀಸರ್ 350 ಇದೆ. ಟೋಟಲ್ 1007 ಪೋಸ್ಟ್ ಗಳು ಕರೆದಿದ್ದಾರೆ. ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ, ಏಜ್ ಲಿಮಿಟ್ 20 ರಿಂದ 30 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ? ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ? ಸೊ ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಪೋಸ್ಟ್ ವೈಸ್ ನೋಡೋದಾದ್ರೆ, IT ಆಫೀಸರ್ಗೆ BE BTech ಇನ್ ಕಂಪ್ಯೂಟರ್ ಸೈನ್ಸ್, IT ಅಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್. ಓಕೆನಾ? ಅಥವಾ PG ಆಗಿರ್ಬೋದು, PG ಇನ್ CS IT ಎಲೆಕ್ಟ್ರಾನಿಕ್ಸ್. ಓಕೆನಾ? ಸೊ ಹಾಗೆ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ನೋಡೋದಾದ್ರೆ 4 ಇಯರ್ಸ್ ಡಿಗ್ರಿ ಆಗಿರ್ಬೇಕು ಇನ್ ಅಗ್ರಿಕಲ್ಚರ್, ಅಗ್ರಿ ಬಿಸಿನೆಸ್, ಡೈರಿ, ಫುಡ್ ಟೆಕ್ನಾಲಜಿ ಯಾವುದೇ ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದಂತರ ರಾಜ್ಯ ಭಾಷಾ ಅಧಿಕಾರಿಗೆ PG ಇನ್ ಹಿಂದಿ ವಿತ್ ಇಂಗ್ಲಿಷ್ ಆರ್ PG ಇನ್ ಸಂಸ್ಕೃತ್ ವಿತ್ ಇಂಗ್ಲಿಷ್ ಅಂಡ್ ಹಿಂದಿ. ಓಕೆನಾ? ಸೊ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕಾಗತ್ತೆ ಹಿಂದಿ ಜೊತೆಗೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ, ಅಥವಾ ಸಂಸ್ಕೃತ್ ಹಿಂದಿ ಇಂಗ್ಲಿಷ್ ಅಲ್ಲಿ. ಓಕೆನಾ? ಸೊ ಲಾ ಆಫೀಸರ್ಗೆ ಒಂದು LLB ವಿತ್ ಬಾರ್ ಕೌನ್ಸಿಲ್ ಎನ್ರೋಲ್ಮೆಂಟ್ ಆಗಿರ್ಬೇಕು, ಅವರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. HR ಅಥವಾ ಪರ್ಸನಲ್ ಆಫೀಸರ್ಗೆ ಗ್ರಾಜುಯೇಟ್ ಪ್ಲಸ್ 2 ಇಯರ್ಸ್ ಇನ್ PG ಇನ್ HR, IR, ಲೇಬರ್ ಲಾ, ಸೋಷಿಯಲ್ ವರ್ಕ್, ಇದರಲ್ಲಿ ಯಾರಾದ್ರೂ ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡ್ಕೊಂಡಿರ್ಬೇಕು ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಮಾರ್ಕೆಟಿಂಗ್ ಆಫೀಸರ್ ಆಗಿ ಕರೆದಿದ್ದಾರೆ. ಗ್ರಾಜುಯೇಷನ್ ಪ್ಲಸ್ 2 ಇಯರ್ಸ್ MBA ಅಥವಾ PG ಇನ್ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಚಿತ್ರ. ಓಕೆನಾ? ಸೊ ಅದಾದ ನಂತರ ಅಪ್ಲಿಕೇಶನ್ ಫೀ ನೋಡೋದಾದ್ರೆ, SC ST PWD ಗೆ 175 ರೂಪಾಯಿ ಇದೆ ಸ್ನೇಹಿತರೆ. ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ 850 ರೂಪಾಯಿ ಇದೆ. ಆನ್ಲೈನ್ ಮುಖಾಂತರ ಫೀ ನ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದ್ರದ್ದು ಡೇಟ್ಸ್ ನೋಡೋದಾದ್ರೆ, ಇಂಪಾರ್ಟೆಂಟ್ ಡೇಟ್ಸ್, ಇದ್ರದ್ದು ಲಾಸ್ಟ್ ಡೇಟ್ ಬಂದು 27ನೇ ತಾರೀಕು ಜುಲೈ. ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡೋದಕ್ಕೆ ಆಗಸ್ಟ್ 2025 ಇರುತ್ತೆ. ಎಕ್ಸಾಮ್ ಕೂಡ ಆಗಸ್ಟ್ ಅಲ್ಲೇ ಇರುತ್ತೆ. ಓಕೆನಾ? ಅದಾದ್ರೆ ಅದ್ರದ್ದು ರಿಸಲ್ಟ್ ಬಂದು ಸೆಪ್ಟೆಂಬರ್ ಅಲ್ಲಿ ಕೊಡ್ತಾರೆ. ಮೇನ್ಸ್ ಎಕ್ಸಾಮ್ ಡೇಟ್ ಬಂದು ನವೆಂಬರ್, ರಿಸಲ್ಟ್ ನವೆಂಬರ್ ಅಲ್ಲಿ ಇರುತ್ತೆ ಮೇನ್ಸ್ದು. ಮತ್ತೆ ಇಂಟರ್ವ್ಯೂ ಬಂದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಇರುತ್ತೆ. ಫೈನಲ್ ಅಲಾಲ್ಮೆಂಟ್ ಒಂದು ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುತ್ತೆ ಸ್ನೇಹಿತರೆ, 2026. ಓಕೆನಾ? ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಪ್ರಿಲಿಮ್ಸ್ ಅಲ್ಲಿ ನೋಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್, ಜನರಲ್ ಅವೇರ್ನೆಸ್ ಗೊತ್ತಿರ್ಬೇಕು ಅನ್ಸುತ್ತೆ. 120 ನಿಮಿಷ ಕೊಡ್ತಿದ್ದಾರೆ. ಟೋಟಲ್ 125 ಕ್ವಶನ್ಸ್ಗೆ. ಓಕೆನಾ? ಸೊ ಹಾಗೆ ಮೇನ್ಸ್ ಅಲ್ಲಿ ಕೂಡ ಸೇಮ್ ಪ್ರೊಫೆಷನಲ್ ನಾಲೆಜ್ ಟೆಸ್ಟ್ ಇರುತ್ತೆ. ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿದವ್ರು ಮೇನ್ಸ್ ಗೆ ಹೋಗ್ತೀರಾ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಇಲ್ಲಿ ಫುಲ್ ಡೀಟೇಲ್ ಆಗಿ ಸ್ಯಾಲರಿ ಹೇಗಿರುತ್ತೆ, ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಬಂದು ನಿಮ್ಗೆ
50,000 ಪೇ ಸ್ಕೇಲ್ ಇದೆ. ಆಮೇಲೆ ಗ್ರಾಸ್ ಮಂತ್ಲಿ ಸ್ಯಾಲರಿ ಇರ್ಬೋದು ನಿಮಗೆ 80,000 ರಿಂದ 85,000 ಸಿಗುತ್ತೆ. ಯಾಕೆಂದ್ರೆ HRA, DA, CCA, PF, ಗ್ರಾಚ್ಯುಟಿ, ಮೆಡಿಕಲ್, LTC ಎಲ್ಲದೂ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಹೌ ಟು ಅಪ್ಲೈ ಫಾರ್ IBPS SO ರಿಕ್ರೂಟ್ಮೆಂಟ್ 2025 ಅಂತ ಹೇಳೋದಾದ್ರೆ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ನು ಇಟ್ಕೊಂಡಿರ್ಬೇಕಾಗಿರುತ್ತೆ. ಫೋಟೋ ಇರ್ಬೇಕು, ಸಿಗ್ನೇಚರ್ ಫೋಟೋ ತರ ಸ್ಕ್ಯಾನ್ ಕಾಪಿ ಇಡಬೇಕಾಗಿರುತ್ತೆ, ಮತ್ತೆ ಮಾರ್ಕ್ಸ್ ಕಾರ್ಡ್, ಮತ್ತೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ಸ್, ಅದ ನಂತರ ನಿಮ್ಮ ಆಧಾರ್ ಕಾರ್ಡು, ಈ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಕಾಪೀಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡೋದಿಗೆ ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ ಕಂಪಲ್ಸರಿ ಬೇಕೇ ಬೇಕು ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡಿರೋರು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ, ಈ ರೀತಿ ಲಾಗಿನ್ ಪಾಸ್ವರ್ಡ್ ಕೊಟ್ಟು. ಓಕೆನಾ. ಸೊ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ ತಕ್ಷಣ ಈ ರೀತಿ ನಿಮ್ಮ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಕೇಳುತ್ತೆ. ಅದ ನಂತರ ಫೋನ್ ನಂಬರ್ ಮತ್ತೆ ಇಮೇಲ್ ID. ಓಕೆನಾ. ಸೊ ಇಮೇಲ್ ID ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅದ ನಂತರ ನಿಮ್ಮ ಫುಲ್ ಡೀಟೇಲ್ಸ್ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ಪ್ರಿವ್ಯೂ ಮಾಡಬೇಕು, ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ನಿಮ್ಮ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಇದೆಲ್ಲ ಆದ ನಂತರ ನಿಮ್ಮ ಪೇಮೆಂಟ್, ಓಕೆನಾ, ಪೇಮೆಂಟ್ ನ ಪೇ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಇನ್ನು ನೀವು ನೋಟಿಫಿಕೇಶನ್ ಕಂಪಲ್ಸರಿ ನೋಡಬೇಕು ಅಂತ ಹೇಳೋದಾದ್ರೆ ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡಿ. ಸೊ IBPS ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಲ್ಲಿ ಕರೆದಿರುವಂತದ್ದು. ಸೊ ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದೆ ಆ ಒಂದು ಪೋಸ್ಟ್ ಗಳೇ ಇಲ್ಲಿದಾವೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಪೋಸ್ಟ್ ಗೆ ಯಾವತ್ ಲಾಸ್ಟ್ ಡೇಟ್ ಏನಿದೆ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಏನಿದೆಯೋ ಅದನ್ನೇ ನಿಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದು. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ. ಸೊ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಹಾಗೆ DRDO DBL ಕರೆದಿದ್ದಾರೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. NAL ಅಲ್ಲಿ ಕರೆದಿದ್ದಾರೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಕಾಫಿ ಬೋರ್ಡ್ ಅಲ್ಲಿ ಇದೆ, ಮತ್ತೆ ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ, ಮತ್ತೆ DCPU ಯಾದಗಿರಿಯಲ್ಲಿ ಕರೆದಿದ್ದಾರೆ. LRD ಪೇಡ್ ಇಂಟರ್ನ್ಶಿಪ್ ಇದೆ, ಅದನ್ನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಹಾಗೆ ಹಲವಾರು ಪೋಸ್ಟ್ ಗಳು ಕರೆದಿದ್ದಾರೆ ಸ್ನೇಹಿತರೆ. ನೀವು ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ಬಂದು ಸರ್ಚ್ ಅಲ್ಲಿ ನೀವು ಏನ್ ಬೇಕೋ ಅದನ್ನ ಸರ್ಚ್ ಮಾಡಿದ್ರೆ ಈ ರೀತಿ KPSC, ITA ಪೋಸ್ಟ್, ಬೆಂಗಳೂರು ಜಾಬ್ಸ್, ಕರ್ನಾಟಕ ಏನೇ ಒಂದು ಪೋಸ್ಟ್ ನೀವು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ನಿಮ್ಗೋಸ್ಕರನೇ ಕ್ರಿಯೇಟ್ ಮಾಡಿರೋದು, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೀವು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದ್ರೆ ಅವ್ರಿಗೂ ಕೂಡ ಈ ಒಂದು ಪೋಸ್ಟ್ ಬಗ್ಗೆ ತಿಳಿಯಲಿ ಅಂತ. ಓಕೆನಾ. ಸೊ ಅವ್ರಿಗೆ ತಿಳಿದ್ರು ಕೂಡ ಅವರು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ತಾರೆ ಸ್ನೇಹಿತರೆ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇನ್ನು ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.